ಕೊಳಕು ಮನುಸ್ಮೃತಿ ಈ ರೀತಿ ಹೇಳೋದ್ರಿಂದ ಪೆರಿಯಾರವರು ತಮಿಳ್ನಾಡಲ್ಲಿ ಸುಟ್ಟಾಕಿದ್ರು, ಇದು ನಮಗೆ ಅವಮಾನ ಮಾಡುವಂಥ ಗ್ರಂಥ, ಇದು ನಮಗೆ ಬೇಕಿಲ್ಲ ಅಂತ. ಬಾಬಾ ಸಾಹೇಬರು ಸುಟ್ಟಾಕಿದ್ರು, ಇದು ನಮ್ಗೆ ಅವಮಾನ ಮಾಡೋ ಗ್ರಂಥ ಅಂತ. ನಿಮ್ಗೆ ಹೇಳ್ತಾ ಇದ್ದೀನಿ, ಮಹಾರಾಷ್ಟ್ರದಲ್ಲಿ ಬಂದ ಮಹಾತ್ಮ ಫುಲೆ ಅವರು, ಕೇರಳದಲ್ಲಿ ಬಂದ ನಾರಾಯಣ ಗುರುದೇವರು, ತಮಿಳುನಾಡಿನಲ್ಲಿ ಬಂದ ಪೆರಿಯಾರ್ ರಾಮಸ್ವಾಮಿ ಅವರು ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಬಂದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ದೊಡ್ಡ ಕೆಲಸ ಅಂದರೆ ಈ ಧಾರ್ಮಿಕ ಗುಲಾಮಗಿರಿಯಿಂದ ಜನರನ್ನು ಬಿಡಿಸುವುದಕ್ಕಾಗಿ ಹೋರಾಟ ಮಾಡಿದ್ರು. ಗಾಂಧೀಜಿಯವರು ಹೊರಗಿನ ಗುಲಾಮಗಿರಿಯ ವಿರುದ್ಧ ಹೋರಾಟ ಮಾಡಿದ್ರು, ಬ್ರಿಟಿಷ್ನವ್ರ ವಿರುದ್ಧ. ಬ್ರಿಟಿಷರು ಬಂದರು, ಅವರಿಂದ ಮುಸ್ಲಿಮರಿದ್ದು, ಅವ್ರ ಮುಂದೆ ಇನ್ನು ಯಾರ್ಯಾರಿದ್ರು ಎಲ್ಲ ಹೋದರು. ಆದರೆ ಇಲ್ಲಿ ಬ್ರಾಹ್ಮಣಿಕೆಯ ಗುಲಾಮಗಿರಿಯನ್ನು ನೀವು ಯಾರು ಬಿಡಿಸೋಕ್ಕಾಗಿಲ್ಲ ಇನ್ನೂ. ಆದ್ದರಿಂದ ಕುವೆಂಪು ಅವ್ರು ಹೇಳಿದ್ರು, ನಾನು ಹಿಂದೂ ಧರ್ಮನ ಯಾವಾಗಲೂ ಬಿಟ್ಬಿಟ್ಟೆ ಅಂತವ. ಒಬ್ರಿಗೂ ಅರ್ಥವಾಗಲಿಲ್ಲ, ಒಬ್ರಿಗೂ ಅರ್ಥ ಮಾಡ್ಕೊಂಡಿಲ್ಲ. ಅವರ ಕಾನೂರು ಹೆಗ್ಗಡತಿ ಅಂತ ಒಂದು ಅದ್ಭುತವಾದ ಕಾದಂಬರಿ ಇದೆ, ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಮಹಾ ಕಾದಂಬರಿ ಅದು. ಅದರಲ್ಲಿ ಅದರ ನಾಯಕ ಹೋರಾಟ ಮಾಡಿ ಈ ಜನರಲ್ಲಿ ಜಾತೀಯತೆ ಬಿತ್ತಿ ಮೇಲು ಕೀಳು ಮಾಡಿ ಶೂದ್ರನೆಲ್ಲ ದಲಿತರನ್ನೆಲ್ಲ ತುಳಿತಾ ಇರೋದನ್ನು ವಿರೋಧಿಸಿ ಕೊನೆಗೆ ಅವನು ಹಿಂದೂ ಧರ್ಮವನ್ನು ತಿರಸ್ಕರಿಸಿ ಆ ಊರಿನ ಹಳ್ಳಿಯ ಜನರನ್ನೆಲ್ಲ ಸೇರಿಸ್ಕೊಂಡು ಬುದ್ಧ ಜಯಂತಿಯನ್ನು ಮಾಡಿ ಬುದ್ಧ ಜಯಂತಿಯಲ್ಲಿ ಕಾದಂಬರಿ ಕೊನೆ ಆಗ್ತದೆ. ಇದು 1936ನೇ ಇಸ್ವಿಯಲ್ಲಿ ಕುವೆಂಪು ಬರೆದ ಮಹಾ ಕಾದಂಬರಿ. ಆದ್ದರಿಂದ ಅವ್ರು ಹೇಳ್ತಾನೆ ಇದ್ರು, ನಾನು ಹಿಂದೂ ಧರ್ಮನ ಯಾವಾಗಲೂ ಬಿಟ್ಬಿಟ್ಟೆ ಅಂತ. ಈ ದೇಶದ ಜನರಿಗೆ ಬುದ್ಧಿ ಬೆಳೆದಿಲ್ಲ, ಯಾಕೆಂದ್ರೆ ಗುಲಾಮರು. ಆದ್ದರಿಂದ ಪಟ್ಟಭದ್ರ ಹಿತಾಸಕ್ತಿಗಳು ಸೃಷ್ಟಿ ಮಾಡೋ ದೇವರುಗಳೆಲ್ಲ ಗುಲಾಮಗಿರಿನ ಬೆಳೆಸೋ ದೇವರುಗಳು. ಈ ದೇವರುಗಳನ್ನೆಲ್ಲ ತಿರಸ್ಕರಿಸ್ಬೇಕು. ಯಾವ್ಯಾವ ದೇವರು ಚಾತುರ್ವರ್ಣವನ್ನು ಪ್ರತಿಪಾದಿಸಿದನೋ ಆ ಚಾತುರ್ವರ್ಣದ ಫಲಕ 3-4ನೇವರು ಶೂದ್ರರೆಲ್ಲ ಗುಲಾಮರು ಅಂತ ಈಗಾಗಲೇ ಹೇಳಿದ್ದೀನಿ. ಇವರೆಲ್ಲ ವೇಶ್ಯ ಮಕ್ಕಳು ಅಂತ ಮನುಸ್ಮೃತಿ ಹೇಳ್ತದೆ. ಎಷ್ಟು ಅವಮಾನಕರವಾತು. ಇದನ್ನು ನಮ್ಮ ಧರ್ಮ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನಿಮ್ಗೇನಾದರೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ಸ್ವಾಭಿಮಾನ ಇದೆಯಾ? ಇಂಥ ಧರ್ಮವನ್ನು ವಿರೋಧಿಸಿ ಬಾಬಾ ಸಾಹೇಬರು ಈ ದೇಶದ ಮೂಲ ಧರ್ಮ ಬುದ್ಧ ಧರ್ಮವನ್ನು ತಂದರು.